ಒಂದು ಸುಂದರ ಗ್ರಾಮ. ಅಲ್ಲಿ ವೀರ ಅಂತ ಒಂದು ರೈತರಿದ್ದರು. ಹೆಸರು ಕತ್ತಿಗಳು ಮತ್ತು ಸಾಗು ಪ್ರಾಣಿಗಳು ಇರೋ ವೀರದ್ದು ಒಂದು ಚಿಕ್ಕ ಕಥೆ ನೋಡೋಣ. ನೀವು ರಾತ್ರಿ ಒಳಗಡೆ ಇಲ್ಲಿಗೆ ಬರಬೇಕು. ಸರಿ ಗುರು. ಯಾವುದೇ ಕಾರಣಕ್ಕೂ ನೀವು ಹುಲ್ಲು ಹಾವಲದು ಪಶ್ಚಿಮ ಭಾಗಕ್ಕೆ ಹೋಗಬಾರ್ದು. ನೀವು ಇಲ್ಲಿಗೆ ಬಂದಿದ ತಕ್ಷಣ ನನ್ನ ಹತ್ರ ಹೇಳಬೇಕು. ಸರಿ ಗುರು, ನಾವು ಬಂದ್ಬಿಡ್ತೀವಿ. ನಾವು ಆ ಕಡೆ ಹೋಗಲ್ಲ, ಬಂದ ತಕ್ಷಣ ಹೇಳ್ತೀವಿ. 20 minutes later. ಅಯ್ಯೋ ಆಗ್ತಿಲ್ಲಪ್ಪ. ಹೌದು, ಇಲ್ಲಿ ನಮ್ಗೆ ಏನ್ ಸ್ವಾತಂತ್ರ್ಯನೂ ಇಲ್ಲ. ಅವರಿಗೆ ಎಲ್ಲ ಗೊತ್ತಾಗ್ಬೇಕಪ್ಪ. ನಾವು ಎಲ್ಲಿ ಹೋಗ್ತೀವಿ, ಯಾವಾಗ ಬರ್ತೀವಿ ಎಲ್ಲ. ಒಂದು ಕೆಲಸ ಮಾಡೋಣ, ಆ ಹುಲ್ಲು ಹಾಸಿನ ಪಶ್ಚಿಮ ಭಾಗದಿಂದ ಕಾಡಿಗೆ ಓಡಿ ಹೋಗಿ ತಪ್ಪಿಸ್ಕೊಳ್ಳೋಣ. ಸೂಪರ್ ಐಡಿಯಾನೇ, ಹೋಗ್ಬಿಡೋಣ. ಜೊತೆ ಆ ಹಕ್ಕಿಗಳೂನು ಬರ್ಲಿ. ಸಾಕಾಯ್ತು ಇಲ್ಲಿ. ಹಾಗೇನೆ ಮಾಡೋಣ, ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹೌದು ಹೌದು, ಅದೇ ಒಳ್ಳೇದು. ಹಾಗೆ ಅವರು ವೀರರ್ಗೆ ತಿಳಿಯದೆ ಕಾಡಿಗೆ ಹೋದರು. ಇಲ್ಲಿ ಬಂದು ಸೇರಕ್ಕೆ ಸಾಯಂಕಾಲ ಆಯ್ತಲ್ಲ? ಹೌದು, ತುಂಬಾ ದೂರ ಇತ್ತು. ಅಲ್ಲಿ ನೋಡು, ಎಷ್ಟು ಚೆನ್ನಾಗಿದೆಯಲ್ಲ. ಹಾಗೆ ಅವರು ಕಾಡಲ್ಲಿ ಇರೋ ಒಂದೊಂದು ಚಿಕ್ಕ ವಿಷಯಗಳನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದರು. ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲ, ಅದು ನೋಡು, ಅದೊಂದು ಗುಹೆ ಅಲ್ವಾ? ಬನ್ನಿ ಹೋಗಿ ನೋಡೋಣ. ಸರಿ, ಬನ್ನಿ ಹೋಗೋಣ. A few inches later. ಅವರು ಒಂದು ಕೆರೆ ಪಕ್ಕದಲ್ಲಿ ಬರ್ತಿದ್ದಾರೆ. ಇಲ್ಲಿ ನೋಡು, ಎಷ್ಟು ಶುದ್ಧ ಜಲ, ಚೆನ್ನಾಗಿದೆ ಕೂಡ. ಹೌದು, ಸೂಪರ್ ಆಗಿದೆ. ಎಷ್ಟು ಕಾಲ ನಾವು ಆ ರೈತರ ಜೊತೆ ಇದ್ದು ನಮ್ಮ ಬಾಳ್ಕೆನೆ ಹಾಳು ಮಾಡಿದ್ವಿ. ಮುಂಚೆನೆ ಇಲ್ಲಿಗೆ ಬರ್ಬೇಕಿತ್ತು. ಹೌದು ಹೌದು, ಈ ಕಾಡು, ಕೆರೆಗಳು, ಗುಹೆಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಕಾಡಲ್ಲಿ ಸುತ್ಕೊಂಡು ಅವರಿಗೆ ರಾತ್ರಿ ಆಗಿದ್ದೇನೆ ಗೊತ್ತಾಗ್ಲಿಲ್ಲ. ಈ ಚಂದ್ರ ಎಷ್ಟು ಸುಂದರವಾಗಿದೆ, ಹೌದಲ್ಲ? ಈ ರೈತರು ಕಾರಣ ನಾವು ರಾತ್ರಿ ಇರೋ ಗಾಳಿ, ಚಂದ್ರ ಏನು ಆನಂದಿಸಲಪ್ಪ. ಸರಿನೇ, ನಮ್ಗೆ ಇಲ್ಲೇ ಇರೋಣ. ಹೌದು, ನೀರಿದೆ, ಹುಲ್ಲುಗಳಿದೆ, ಸುಂದರವಾದ ಪ್ರಕೃತಿನೂ ಇದೆ. ಇಲ್ಲೇ ಇರೋಣ. ಇದ್ದಕ್ಕಿದ್ದಂತೆ ಅವರು ಏನೋ ಒಂದು ಭಯಾನಕ ಶಬ್ದ ಕೇಳಿದರು. ಸ್ನೇಹಿತರೆ, ನಿಮ್ಗೆ ಏನಾದರೂ ಶಬ್ದ ಕೇಳಿತ್ತಾ? ಹೌದು ಹೌದು, ಕೇಳಿತ್ತು. ಇಲ್ಲ, ಏನದು? ಕಾಡಿನ ಪ್ರಾಣಿಗಳು ನಮ್ಮನ್ನು ಹಿಡಿಯಕ್ ಬರ್ತಿದೆಯೋ ಏನೋ. ಅಯ್ಯಯ್ಯೋ, ಬನ್ನಿ ನಮ್ಗೆ ಆ ಗುಹೆಯೊಳಗೆ ಹೋಗಿ ಅಡಗಿಕೊಳ್ಳೋಣ. ಹೌದಲ್ಲ, ಗುಹೆ ಇದೆ, ಅಲ್ಲೇ ಹೋಗೋಣ, ಬನ್ನಿ. ಹಾಗೆ ಅವರು ಭಯದಲ್ಲಿ ಆ ಗುಹೆಯೊಳಗೆ ಹೋಗಿ ಅಡಗಿಕೊಂಡ್ರು. ಅಯ್ಯಯ್ಯೋ, ಬೇಗ ಬನ್ನಿ, ಎಲ್ಲೂ ಏನೇನೋ ಶಬ್ದ ಬರ್ತಾ ಇದೆ. ಆಚೆನೆ ಹೋಗ್ಬಿಡೋಣ. ಇಲ್ಲಿ ತುಂಬಾ ಬಾವಲಿಗಳೂ ಇದೆ, ನನಗೆ ಭಯ ಆಗ್ತಿದೆ. ಹೌದು, ಇದೊಂದು ಹಳೆ ಗುಹೆ. ಬನ್ನಿ, ಇಲ್ಲಿಂದ ಓಡಿ ತಪ್ಪಿಸ್ಕೊಳ್ಳೋಣ. ನಮ್ಗೆ ನಮ್ಮ ಮಾಲೀಗರ ಹತ್ರನೇ ಹೋಗ್ಬಿಡೋಣ. ಹಾಗಾದ್ರೆ ಬೇಗ ಬನ್ನಿ, ಉಸಿರು ಕೈಯಲ್ಲಿ ಇಟ್ಕೊಂಡು ಓಡೋಣ. ಅಯ್ಯಯ್ಯೋ, ಅಲ್ಲಿ ನೋಡಿ, ಕಾಡು ನರಿ, ಬೇಗ ಓಡಿ. ದೇವ್ರೆ, ನೀವು ಬಂದಿದ್ರಾ? ಎಲ್ಲಿದ್ರಿ? ನಾವು ಕಾಡಲ್ಲಿ ಇದ್ವಿ. ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ಹೇಳಿಲ್ಲದೆ ನಾವು ಕಾಡಿಗೆ ಹೋದ್ವಿ. ಅದೇನಿಕೆ? ನಾನು ನಿಮ್ಮ ಹತ್ರ ಹೇಳಿದೆ ತಾನೆ ರಾತ್ರಿ ಒಳಗಡೆ ಬರಬೇಕು ಅಂತ. ಇಲ್ಲ, ನೀವು ನಮ್ಮ ಹತ್ರ ತುಂಬಾ ಕಠಿಣವಾಗಿದ್ರಲ್ಲ, ಅದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನಾವು ಕಾಡಿಗೆ ಹೋದ್ವಿ. ಕ್ಷಮಿಸ್ಬಿಡಿ ಗುರು, ನಮ್ಗೆ ಇಲ್ಲಿ ಏನ್ ಸ್ವಾತಂತ್ರ್ಯನೂ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೋದ್ವಿ. ಸಂಜೆ ಟೈಮಲ್ಲಿ ಕಾಡಿನ ಪ್ರಾಣಿಗಳೆಲ್ಲ ಬರುತ್ತೆ, ಅದಕ್ಕೆ ನಿಮ್ಮ ಹತ್ರ ಬೇಗ ಬರಕ್ ಹೇಳಿದ್ದು. ಅದು ನಮ್ಗೆ ಗೊತ್ತಾಗಲಿಲ್ಲ.
ನಾವು ಕಾಡಲ್ಲಿ ಇದ್ದಾಗ ಯಾವುದೋ ಕಾಡಿನ ಪ್ರಾಣಿಗಳು ನಮ್ಮನ್ನು ಹಿಡಿಯಕ್ ಪರಿಶ್ರಮ ಮಾಡಿತ್ತು. ದೇವ್ರೇ, ಹೆಂಗೋ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಸೇರಿಸಿದ್ವಿ. ಅದಕ್ಕೆ ನಿಮ್ಮ ಹತ್ರ ನಾನು ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ದು. ಸರಿ, ಯಾವುದಕ್ಕೂ ನೀವು ವಾಪಸ್ ಬಂದ್ರಲ್ಲ, ನೆಮ್ಮದಿ ಆಯಿತು. ನಾವು ಈ ತರ ಎಲ್ಲೂ ಹೋಗಲ್ಲ ಗುರು. ಇದೇ ನಮ್ಮ ಸ್ವರ್ಗ, ಎಲ್ಲೂ ಹೋಗಲ್ಲ.